ಈ ಒಂದು ಮೈಗ್ರೇನ್ ತಲೆನೋವು ತುಂಬಾ ಜನರನ್ನ ಕಾಡ್ತಾ ಇರುತ್ತೆ. ಅರ್ಧ ತಲೆನೋವು ಅಂತ ನಾವು ಕರಿತೀವಿ. ತುಂಬಾ ಜನಕ್ಕೆ ಈ ತಲೆನೋವು ಇರೋದ್ರಿಂದ ಬೇರೆ ಯಾವ ಕೆಲಸಗಳು ಮಾಡೋದಕ್ಕೂನು ಸಾಧ್ಯನೇ ಆಗೋದಿಲ್ಲ. ತುಂಬಾ ಒಂದ್ ರೀತಿ ಕಷ್ಟಕರವಾಗ್ಬಿಡುತ್ತೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ರೂ ಕೂಡ. ಯಾಕೆ ಬರುತ್ತೆ ಈ ಒಂದು ಅರ್ಧ ತಲೆನೋವು ಅಂತ ಸರಳವಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ನಲ್ಲಿ ನಾವು ಮೈಗ್ರೇನ್ ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಂಡಿದೀವಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ನಂತರ ಈ ಒಂದು ವಿಡಿಯೋನ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಮೈಗ್ರೇನ್ ತಲೆನೋವಿಂದ ಸಫರ್ ಆಗ್ತಾ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಸೀರೀಸ್. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ಒಂದು ಅಪ್ಡೇಟ್, PVK ನ್ಯಾಚುರಲ್ಸ್ ಅಂತ ಹೇಳಿ ನಮ್ಮ ಒಂದು ಹೊಸ ಒಂದು ಬ್ರ್ಯಾಂಡ್ ಅಂಡರ್ ಚೈತ್ರ PVK ಎಂಟರ್ಪ್ರೈಸ್. ಇದು ಒಂದು ಬ್ರ್ಯಾಂಡ್ PVK ನ್ಯಾಚುರಲ್ಸ್ ಅಂತ ಹೇಳಿ ನಮ್ಮ ಒಂದು 2 ಪ್ರಾಡಕ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. PVK 5-in-1 ಡೈಲಿ ವೆಲ್ನೆಸ್ ಮಿಕ್ಸ್. ಅಂದ್ರೆ ಇದರಿಂದ ನಾವು ಚಿಲ್ಲ ಮಾಡಬಹುದು, ದೋಸೆ ಮಾಡಬಹುದು, ಅಂಬಲಿ ಮಾಡಬಹುದು, ಗಂಜಿ ಮಾಡಬಹುದು, 5 ರೀತಿಯ ರೆಸಿಪಿಗಳನ್ನ ಮಾಡಬಹುದು. ತುಂಬಾ ಬ್ಯುಸಿ ಇರೋರಿಗೆ, ತುಂಬಾ ಒತ್ತಡ ಇರುವಂತವ್ರಿಗೆ, ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋರಿಗೆ, ಜೊತೆಗೆ ಹೆಲ್ತ್ ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಟೈಮ್ ಸೇವಿಂಗ್ ಕೂಡ. ಇದ್ರ ಜೊತೆಗೆ ಇನ್ನ ಒಂದು ಪ್ರಾಡಕ್ಟ್, ಅದು PVK ನ್ಯಾಚುರಲ್ಸ್ ನ ಇನ್ನೊಂದು ಪ್ರಾಡಕ್ಟ್ ಆದಂತಹ ಬಾರ್ಲಿ ವೆಲ್ನೆಸ್ ಮಿಕ್ಸ್. ಇದರಿಂದ ನಾವು ಸೂಪ್ ಮಾಡ್ಕೊಳ್ಬಹುದು, ಗಂಜಿ ಮಾಡ್ಕೊಳ್ಬಹುದು, ಅಂಬಲಿ ಮಾಡ್ಕೊಳ್ಬಹುದು, 3 ಡೆಲಿಷಿಯಸ್ ರೆಸಿಪೀಸ್. ಸೊ ನಿಮ್ಗೇನಾದ್ರೂ ಈ 2 ಪ್ರಾಡಕ್ಟ್ಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ಕನೆಕ್ಟ್ ಮಾಡಬಹುದು. ನೀವು ಕಾಂಟ್ಯಾಕ್ಟ್ ಆಗಬಹುದು. ನಿಮ್ಮ ಒಂದು ಪ್ರಾಡಕ್ಟ್ ನಿಮ್ಮ ಕೈ ಸೇರುತ್ತೆ. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಒಂದು ಮೈಗ್ರೇನ್ ತಲೆನೋವು ಯಾಕೆ ಬರುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ತುಂಬಾ ಮುಖ್ಯವಾಗಿ ಮಾನಸಿಕ ಒತ್ತಡ. ಮೊದಲನೇದಾಗಿ ತುಂಬಾ ಜನಕ್ಕೆ ಈ ಒಂದು ತಲೆನೋವು ಬರೋದೇನೆ ಮಾನಸಿಕ ಒತ್ತಡದಿಂದ. ಈಗ ನಾರ್ಮಲ್ ಆಗಿ ಎಲ್ಲಾ ತಲೆನೋವು ಎಲ್ರಿಗೂ ಸಾಮಾನ್ಯವಾಗಿ ತಲೆನೋವು ಇದ್ದೇ ಇರುತ್ತೆ. ಏನಾದ್ರೂ ನಿದ್ದೆ ಬಂದಿಲ್ಲ ಅಂತಂದ್ರೆ ಅಥವಾ ಸ್ಟ್ರೆಸ್ ಆಗಿದ್ರೆ, ಮಾಮೂಲಿ ಒತ್ತಡ, ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಅಂತಹ ತಲೆನೋವಿಗೂ ಈ ಒಂದು ಮಾನಸಿಕ ಒತ್ತಡ, ತುಂಬಾ ಒಂದ್ ರೀತಿ ಟೆನ್ಷನ್, ಯಾವಾಗ್ಲೂ ಮನೆಯಲ್ಲಿ ಕಿರಿಕಿರಿ, ಜಗಳಗಳು, ಒಂದ್ ರೀತಿ ಮಾನಸಿಕವಾಗಿ ತುಂಬಾನೇ ಸಂಕಟ ಪಡುವಂತವ್ರು, ಕೊರಗುವಂತವ್ರು, ಇಂಥವ್ರಿಗೆ ಹೆಚ್ಚಾಗಿ ಬರುವಂತದ್ದು ಮಾನಸಿಕ ಒತ್ತಡ. ಯಾರಿಗೆ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ, ಒತ್ತಡ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಬರೀ ಕೇವಲ ಇಲ್ಲಿ ಕೆಲಸದ ಒತ್ತಡನೋ ಅಥವಾ ಇನ್ನೇನೋ ಅಲ್ಲ, ಇಲ್ಲಿ ಭಾವನಾತ್ಮಕವಾಗಿ ಒತ್ತಡ ಯಾರಿಗೆ ಜಾಸ್ತಿ ಇರುತ್ತೆ, ಎಮೋಷನಲಿ ತುಂಬಾನೇ ನೋವು ಅನುಭವಿಸ್ತಾ ಇರ್ತಾರೆ, ಸಂಕಟ ಅನುಭವಿಸ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ, ಅಂತವ್ರಿಗೆ ಜಾಸ್ತಿ ಒಂದು ಮೈಗ್ರೇನ್ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಎರಡನೇದಾಗಿ ಸಾಕಷ್ಟು ನಿದ್ದೆ ಮಾಡದೇ ಇರುವಂತದ್ದು. ಮೊದಲೇ ಮಾನಸಿಕ ಒತ್ತಡ ಹೆಚ್ಚಾದಾಗ ನಿದ್ದೆ ಕೂಡ ಬರ್ತಾ ಇರೋಲ್ಲ ಅಂತವ್ರಿಗೆ. ಅದಲ್ದಿರ ಹೆಚ್ಚಾಗಿ ಕೆಲಸ ನೈಟ್ ಶಿಫ್ಟ್ ಮಾಡೋಂಥವ್ರಿಗೂ ಕೂಡ ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಆಗೋದಿಲ್ಲ ಅಂತವ್ರಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ನಿದ್ದೆ ತುಂಬಾ ಕಮ್ಮಿ ಮಾಡುವಂತವ್ರು, ಆಯ್ತಾ, ಆ ರೀತಿ ಸಮಸ್ಯೆ ಇದ್ರೆ, ಏನಾದ್ರು ನಿದ್ದೆ ಮಾಡೋದಕ್ಕೆ ಟೈಮೇ ಇಲ್ಲ ಅನ್ನುವಂತಹ ಸಮಸ್ಯೆ ಇದ್ರೆ ಅಂತವ್ರಿಗೂ ಕೂಡ ಮೈಗ್ರೇನ್ ಅನ್ನುವಂಥದ್ದು ಬರುತ್ತೆ, ಕಾಣಿಸ್ಕೊಳ್ಳೋದು. ಸಾಕಷ್ಟು ನಿದ್ದೆ ಸಿಗದೆ ಇರುವಂತದ್ದು ಕೆಲವರಲ್ಲಿ ಮೈಗ್ರೇನ್ ತಲೆನೋವನ್ನ ಆರಂಭ ಆಗುವಂತೆ ಮಾಡುತ್ತೆ ಇದು. ಆದ್ರಿಂದ ಪ್ರತಿದಿನ ನೀವು ಉತ್ತಮವಾದಂತಹ ನಿದ್ದೆಯನ್ನ ಮಾಡ್ಬೇಕಾಗುತ್ತೆ, ನಿಯಮಿತವಾಗಿ ನಿದ್ದೆಯನ್ನ ಮಾಡ್ಬೇಕಾಗುತ್ತೆ. ಇನ್ನು ಮೂರನೇದಾಗಿ ಊಟವನ್ನ ಸರಿಯಾದ ಟೈಮ್ಗೆ ಮಾಡದೇ ಇರೋದ್ರಿಂದ ಕೂಡ ಈ ಒಂದು ಮೈಗ್ರೇನ್ ತಲೆನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿ ಊಟ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾರ್ಮಲ್ ತಲೆನೋವು ಕೂಡ ಎಲ್ರಿಗೂ ಬಂದೇ ಬರುತ್ತೆ. ಅದು ರಿಪೀಟೆಡ್ ಆಗಿ ಯಾವಾಗ್ಲೂ ಊಟ ಟೈಮ್ ಸರಿಯಾಗಿ ಮಾಡ್ತಾ ಇಲ್ಲ ತುಂಬಾ ದಿನದಿಂದ ಅಂತ ಅಂದಾಗ ಮೈಗ್ರೇನ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಅರ್ಧ ತಲೆನೋವು ಅಂತ ನಾವು ಹೇಳ್ತೀವಿ. ಇದರ ಒಂದು ಲಕ್ಷಣಗಳು ಹಾಗೂ ಏನು ಮೈಗ್ರೇನ್ ಅಂತ ತಿಳ್ಕೊಳ್ಬೇಕಂದ್ರೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಅದರ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋನಲ್ಲಿ, ಚೆಕ್ ಮಾಡಿ. ಇನ್ನು ಮೂರನೇದಾಗಿ ಊಟ ಸರಿಯಾಗಿ ಮಾಡಲ್ಲ ಅಂತ ಹೇಳಿದೆ ನಿಮ್ಗೆ. ಊಟ ಟೈಮ್ ಕರೆಕ್ಟ್ ಆಗಿ ಮಾಡ್ಬೇಕು. ತೀರಾ ಊಟ ತುಂಬಾ ಕಮ್ಮಿ ಮಾಡ್ತೀರಾ, ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೂ ಏನು ತಿಂದಿರ ಇರೋದು, ಈ ರೀತಿ ಮಾಡಿದ್ರು ಕೂಡ, ಅಥವಾ ಮನ್ಸಕ್ಕೆ ಬೇಜಾರಾಗಿ ಊಟ ಬಿಡುವಂತದ್ದು, ಈ ರೀತಿ ಆದ್ರೂ ಕೂಡ ತುಂಬಾ ಜನ ಬೇಕಂತ ಊಟ ಬಿಡ್ಬೇಕು ಅಂತ ಅಲ್ಲದೆ ಇದ್ರು ಕೂಡ ಮನ್ಸಿಗೆ ಸಮಾಧಾನ ಇಲ್ದಿರ ಊಟ ಮಾಡಕ್ ಆಗ್ತಾ ಇಲ್ಲ
ಅಂತ ಅಂದ್ರೆ ಅಂಥವ್ರಿಗೂ ಕೂಡ ಈ ಒಂದು ಮೈಗ್ರೇನ್ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು 4ನೇದಾಗಿ ನೀರು ಸರಿಯಾಗಿ ಕುಡಿಲಿಲ್ಲ ಅಂತಂದ್ರೆ ಬಾಡಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವರಲ್ಲಿ ನೀರು ಕುಡಿತಾ ಇರೋದಿಲ್ಲ, ಎಷ್ಟು ನೀರು ಬೇಕೋ ಅಷ್ಟು ಕುಡಿತಾ ಇರೋದಿಲ್ಲ. ಅಂಥವರಲ್ಲೂ ಕೂಡ ರಿಪೀಟೆಡ್ಲಿ ಇದೇ ರೀತಿ ಏನಾದರೂ ಲೈಫ್ ಸ್ಟೈಲ್ ಇತ್ತು ಅಂತಂದ್ರೆ ಅವರಲ್ಲೂ ಕೂಡ ಈ ಒಂದು ತಲೆನೋವು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇನ್ನು ತೀವ್ರವಾದಂತಹ ಬೆಳಕು, ತುಂಬಾ ಬ್ರೈಟ್, ಈಗ ಕೆಲವರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಹೆವಿ ಲೈಟ್‌ಗಳು ಬೀಳ್ತಾ ಇರುತ್ತೆ ಕಣ್ಣಿಗೆನೆ, ರಾಚ್ತಾ ಇರುತ್ತೆ ಗಾಡಿ ಓಡಿಸುವಾಗ ಅಂಥವ್ರಿಗಾಗಿರಬಹುದು. ಹೆವಿ ಶಬ್ದಗಳು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಜಾಸ್ತಿ ಸೌಂಡ್ ಎಲ್ಲಿ ಇರುತ್ತೋ ಅಥವಾ ತುಂಬಾ ಒಂದ್ ರೀತಿ ಜಗಳಗಳು ಆಗ್ತಾ ಇರುತ್ತೆ. ಒಂದ್ ರೀತಿ ನರ್ವಸ್ ಸಿಸ್ಟಮ್‌ಗೆ ಎಫೆಕ್ಟ್ ಮಾಡುವಂತಹ ಒಂದ್ ರೀತಿ ಶಬ್ದಗಳು. ಈ ರೀತಿಯ ಒಂದು ಸಮಸ್ಯೆ ಇದ್ರೂ ಕೂಡ ಮೈಗ್ರೇನ್ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವು ಆಹಾರಗಳು ಅಥವಾ ಕೆಲವು ಪಾನೀಯಗಳು ಕೆಲವರಿಗೆ ಇದು ಕೂಡ ಏನು ಕಂಡು ಬರುತ್ತೆ. ಅಂದ್ರೆ ಕೆಲವು ಆಹಾರಗಳು ಕೆಲವರಿಗೆ ಆಗೋದಿಲ್ಲ ಆಗಿರ್ಬೋದು. ತುಂಬಾ ಒಂದ್ ರೀತಿ ಖಾರ ತಿನ್ನೋದು ಅಥವಾ ತುಂಬಾ ಗ್ಯಾಸ್ಟ್ರಿಕ್ ಆಗುವಂತಹ ಫುಡ್‌ಗಳನ್ನ ತಗೊಳ್ತಾ ಬಂದ್ರೆ ಅಂತಹ ಸಮಯದಲ್ಲೂ ಕೂಡ ಈ ಒಂದು ಮೈಗ್ರೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಒಳ್ಳೆಯ ರೀತಿಯ ಆಹಾರ ಕ್ರಮವನ್ನ ಪಾಲಿಸಬೇಕಾಗತ್ತೆ ಮೈಗ್ರೇನ್ ತಲೆನೋವನ್ನ ಗುಣಪಡಿಸ್ಕೊಳ್ಳೋದಕ್ಕೆ. ಓಕೆನಾ ಸ್ನೇಹಿತರೆ? ಇದ್ರ ಜೊತೆಗೆ ಕುಟುಂಬದ ಹಿನ್ನೆಲೆ 7ನೇದಾಗಿ ಯಾರಿಗಾದ್ರೂ ಮನೆಯಲ್ಲಿ ಇತ್ತು ಅಂತಂದ್ರೆ ಅವಾಗ ಈ ಒಂದು ಮೈಗ್ರೇನ್ ತಲೆನೋವು ಯಾರಿಗಾದ್ರು ಇತ್ತು ಅಂತಂದ್ರೆ ಅವಾಗ ನಿಮಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಬರ್ಲೇಬೇಕು ಅಂತ ಇಲ್ಲ, ಬರುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇದು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ. ಯಾವ ರೀತಿ ಇದನ್ನ ಸರಿ ಮಾಡ್ಕೊಳ್ಬೋದು, ಪರಿಹಾರ ಏನು? ಸ್ಟೂಡೆಂಟ್ಸ್ ಅಲ್ಲಿ ಹೆಚ್ಚಾಗಿ ಕಾಣುತ್ತೆ. ತುಂಬಾ ಹೊತ್ತು ನಿದ್ದೆ ಕೆಟ್ಟು ಓದ್ತಾ ಇರ್ತಾರೆ. ತುಂಬಾ ಒಂದ್ ರೀತಿ ಪ್ರೆಷರ್ ಇರುತ್ತೆ ಲೈಫಲ್ಲಿ, ಮಾನಸಿಕ ಒತ್ತಡ ಇರುತ್ತೆ. ಒಂದ್ ರೀತಿ ಎಲ್ರನ್ನೂ ಮೆಚ್ಚಿಸುವಂತಹ ಒಂದ್ ರೀತಿ ಮನೋಭಾವ ಇರುತ್ತೆ. ಒಂದ್ ರೀತಿ ಡಿಸಿಷನ್ ಮೇಕಿಂಗ್ ಹಂತದಲ್ಲಿ ಆಗಿರಬಹುದು. ಆ ತುಂಬಾನೇ ಒಂದ್ ರೀತಿ ಎಮೋಷನಲ್ ಪ್ರೆಷರ್ ಇರುತ್ತೆ. ಅಂತಹ ಟೈಮಲ್ಲೂ ಕೂಡ ಕುಟುಂಬದ ಒತ್ತಡ ಏನಾದ್ರು ಇತ್ತು ಅಂತಂದ್ರೆ ಅಂತ ಸ್ಟೂಡೆಂಟ್ಸ್‌ಗಳಲ್ಲೂ ಕೂಡ ತುಂಬಾ ಈ ಒಂದು ಮೈಗ್ರೇನ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಸೊ ಇದಿಷ್ಟು ಕಾರಣಗಳು. ಸೊ ನಿಮ್ಗೂ ಏನಾದ್ರು ಈ ಒಂದು ಮೈಗ್ರೇನ್ ತಲೆನೋವು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋನ ತಪ್ಪದಿರ ನೋಡಿ. ಏನು ಪರಿಹಾರ ಇದಕ್ಕೆ ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಳೆದ ವಿಡಿಯೋನಲ್ಲೂ ಕೂಡ ನಾನು ಹೇಳಿದ್ದೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ನನ್ನ ಒಂದು ಮೈಗ್ರೇನ್ ತಲೆನೋವನ್ನ ನಾನು ಹೇಗೆ ಕಮ್ಮಿ ಮಾಡ್ಕೊಂಡೆ ಅಂತ ಹೇಳಿ. ಸೊ ಆ ವಿಚಾರಗಳನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಕಮ್ಮಿ ಮಾಡ್ಕೊಂಡೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇನ್ನು ಕೊನೆಯದಾಗಿ ವಿಡಿಯೋ ಕೊನೆ ಹಂತಕ್ಕೆ ಬಂದಿವಿ. ಪ್ರತಿಯೊಬ್ಬರಲ್ಲೂ ಕೂಡ ಮೈಗ್ರೇನ್ ಒಂದೇ ರೀತಿ ಇರೋದಿಲ್ಲ, ಒಂದೇ ಕಾರಣಕ್ಕೋಸ್ಕರ ಬರೋದಿಲ್ಲ. ನಿಮ್ಮ ಟ್ರಿಗರ್‌ಗಳನ್ನ ನೀವೇ ಕಂಡುಕೊಳ್ಬೇಕಾಗುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ತಲೆನೋವು ಬರುತ್ತೆ. ನಾನು ಹೇಳ್ದಂಗೆ ಒಬ್ಬೊಬ್ಬರಿಗೆ ಕುಟುಂಬದ ಹಿನ್ನೆಲೆ ಇರುತ್ತೆ, ಕೆಲವರಿಗೆ ಕುಟುಂಬದಲ್ಲಿ ಏನೋ ಮಾನಸಿಕ ಒತ್ತಡ ಇರುತ್ತೆ, ಕೆಲವರಿಗೆ ನೈಟ್ ಶಿಫ್ಟ್ ಇರುತ್ತೆ, ಕೆಲವರಿಗೆ ಊಟ ಸರಿಯಾಗಿರೋದಿಲ್ಲ, ಕೆಲವರಿಗೆ ನಿದ್ದೆ ಸರಿಯಾಗಿರೋದಿಲ್ಲ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾರಣಗಳಿಂದ ಈ ಒಂದು ಮೈಗ್ರೇನ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಿಮಗೂ ಕೂಡ ಮೈಗ್ರೇನ್ ತಲೆನೋವು ಏನಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಏನಾದ್ರು ಬೇರೆ ಯಾವ ಟಾಪಿಕ್ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ ಸ್ನೇಹಿತರೆ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ನಾವು ಏನು ಪರಿಹಾರ ಈ ಒಂದು ಮೈಗ್ರೇನ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವೇನಾದ್ರು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಹಾಗೆ PVK ನ್ಯಾಚುರಲ್ಸ್‌ನ ಪ್ರಾಡಕ್ಟ್ಸ್ ಆಗಿರುವಂತಹ ಫೈನ್ ಒನ್ ವೆಲ್ನೆಸ್ ಮಿಕ್ಸ್ ಹಾಗೂ ಬಾರ್ಲಿ ವೆಲ್ನೆಸ್ ಮಿಕ್ಸ್ ಈ 2 ಪ್ರಾಡಕ್ಟ್‌ಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. Take care of your mind, body, soul and your heart. Be kind to your mind, body, soul and your heart. Think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.